ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಪರಪ್ಪನ ಆಗ್ರಹವನ್ನ ಜೈಲು ಸೇರಿದ್ರು. ಅಲ್ಲಿ ಜೈಲಿನಲ್ಲಿ ರಾಜ್ಯಾದ್ಯಂತ ಪಡೆದಿರತಕ್ಕಂಥ ಒಂದು ಫೋಟೋ ಮತ್ತು ವಿಡಿಯೋ ಕೂಡ ವೈರಲ್ ಆದ ನಂತರ ರಾಜ್ಯದಲ್ಲಿ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಮತ್ತು ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಕೂಡ ವ್ಯಕ್ತವಾಯಿತು. ಹೀಗಾಗಿ ನಟ ದರ್ಶನನ್ನ ಪರಪ್ಪನ ಆಗ್ರಹದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲು ಈಗಾಗಲೇ ಕೋರ್ಟ್ ಆದೇಶ ನೀಡಿರುವಂಥದ್ದು. ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸಬಹುದು. ಅಂದರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿದ್ದೀವಿ. ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ, ಅಂದರೆ ರಾಜ್ಯದಲ್ಲಿ ಇರ್ತಕ್ಕಂಥ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಜೈಲಿನಲ್ಲಿ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಕೂಡ ಒಂದು ಬರುತ್ತೆ. ಅಂದರೆ 1884ರಲ್ಲಿ ಈ ಜೈಲನ್ನ ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಅಂದರೆ ಬಳ್ಳಾರಿಯಲ್ಲಿ ಕೂಡ ಈ ಹಿಂದೆ, ಅಂದರೆ ಬ್ರಿಟಿಷ್ ಕಾಲದ ಆಡಳಿತದಲ್ಲಿ 3 ಜೈಲುಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಒಂದು ಅಲ್ಲಿಪುರ, ಅಂದರೆ ಈಗಿರ್ತಕ್ಕಂಥ ಕೇಮ್ಸ್, ಅಂದರೆ ಈಗಿರ್ತಕ್ಕಂಥ ವಿಮ್ಸ್ನ ಆಸ್ಪತ್ರೆ ಆವರಣದಲ್ಲಿ ಒಂದು ಜೈಲನ್ನು, ಮತ್ತೊಂದು ಟ್ರಾಮಾ ಕೇರ್ನ ಇರತಕ್ಕಂಥ ಏನು ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಕೂಡ ಒಂದು ಜೈಲನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ. ಅದರಂತೆ ಈಗ ಬಳ್ಳಾರಿಯಲ್ಲಿ ಕೂಡ ಸುಮಾರು 16 ಎಕರೆ ವಿಸ್ತೀರ್ಣದಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನು ಸ್ಥಾಪನೆ ಮಾಡಿರುವಂಥದ್ದು. ಈ ಇತಿಹಾಸವನ್ನು ನೋಡ್ತಾ ಹೋದರೆ ಸಾಕಷ್ಟು ಸ್ವತಂತ್ರ ಹೋರಾಟಗಾರರು ಮತ್ತು ಅತ್ಯಂತ ರಾಜ್ಯದಲ್ಲಿ ನಟೋರಿಯಸ್ ರೌಡಿಗಳು ಕೂಡ ಬಳ್ಳಾರಿ ಜೈಲಿನಲ್ಲಿ ಶಿಕ್ಷೆಯನ್ನು, ಅತಿ ಕಠಿಣ ಶಿಕ್ಷೆಯನ್ನು ಪಡೆದಿರುವಂಥ ಉದಾಹರಣೆಗಳು ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಡೆಡ್ಲಿ ಸೋಮ ಆಗಿರ್ಬೋದು ಮತ್ತು ಕೆಜೆಹಳ್ಳಿ ಡಿಜೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನಟೋರಿಯಸ್ ರೌಡಿಗಳಾಗಿರ್ಬೋದು ಮತ್ತು ಡೆಡ್ಲಿ ಸೋಮ ಆಗಿರ್ಬೋದು ಮತ್ತು ಭೀಮಾ ತೀರದ ಹಂತಕರಾಗಿರ್ಬೋದು, ಸಾಕಷ್ಟು ರೌಡಿಗಳಿಗೆ ಕೂಡ ಇಲ್ಲಿ ಬಳ್ಳಾರಿಯ ಜೈಲಿನಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಅನುಭವಿಸಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಏನಿದೆ ಅಂತಂದರೆ, ಒಂದು ಆಡೋ ಭಾಷೆಯಲ್ಲಿ, ಸಾಮಾನ್ಯವಾಗಿ ಜನರು ಆಡೋ ಭಾಷೆಯಲ್ಲಿ ಹೇಳಬೇಕಾದ್ರೆ ಏನಾದರೂ ಅತಿ ಕಠೋರವಾಗಿರ್ತಕ್ಕಂಥ ತಪ್ಪನ್ನು ಮಾಡಿದರೆ ಅಂಥವ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಹಾಕ್ತೀವಿ ಅನ್ನೋ ಮಾತುಗಳನ್ನು ಕೂಡ ಕೇಳ್ತಾ ಇದ್ವಿ. ಅದರಂತೆ ಈಗ ನಟ ದರ್ಶನರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲು ಈಗಾಗಲೇ ಬೆಂಗಳೂರಿನ ಕೋರ್ಟ್ ಕೂಡ ಆದೇಶ ಮಾಡಿರುವಂಥದ್ದು. ಅದರಂತೆ ಈಗ ಇನ್ನೇನು 1 ಗಂಟೆ ನಂತರ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಟ ದರ್ಶನ ಶಿಫ್ಟ್ ಆಗುವಂಥದ್ದು. ಹೀಗಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನಿಮಗಾಗಲೇ ತೋರಿಸಿರುವಂಥದ್ದು. ಈಗಾಗಲೇ ನಟ ದರ್ಶನ ಬರುವ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮುಂಜಾಗ್ರತಾ ಕ್ರಮವನ್ನು ಜೈಲಿನ ಸಿಬ್ಬಂದಿಗಳು ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ತೆಗೆದುಕೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಪ್ರತಿ 50 ಮೀಟರ್ಗೆ ಒಬ್ಬರ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಹಾಕಿರುವಂಥದ್ದು. ಈಗಾಗಲೇ ಅಂತಿಮ ಹಂತದಲ್ಲಿ 80 CC ಕ್ಯಾಮ್ರಾಗಳನ್ನು ಹೊಂದಿರತಕ್ಕಂಥ ಜೈಲಿನಲ್ಲಿ ಈಗಾಗಲೇ ಎಲ್ಲವೂ ವರ್ಕ್ಗಳ ಕಂಡೀಷನ್ನ ಪರಿಶೀಲನೆ ಮಾಡಿರುವಂಥದ್ದು ಮತ್ತು VIP ಸೆಲ್ಗಳು ಕೂಡ ಈಗಾಗಲೇ ಪರಿಶೀಲನೆ ಮಾಡಿ ಅಂತಿಮ ಹಂತದಲ್ಲಿ ಈಗಾಗಲೇ ರೆಡಿ ಮಾಡಿಕೊಂಡು ಈಗಾಗಲೇ ಸಿಬ್ಬಂದಿಗಳು ಇಟ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ವಿನಾಯಕ್, ಕಬಡಿಗ TV9 ಬಳ್ಳಾರಿ.